ಬನ್ನಿ ಗೌರಿ, ಯಾಕೆ ಅಲ್ಲೇ ನಿಂತ್ಕೊಂಡಿರಿ? ಇದಾ ನಮ್ಮ ಮನಿ, ಬರ್ರಿ ಒಳ ಬರ್ರಿ. ಯಾಕ್ರಿ ಗೌರಿ ಅವರ ಭಾಳ ಸಪ್ಪದಿರಲ್ಲ, ಏನಾಯ್ತು? ಏನೂ ಇಲ್ಲ ವಿನಯ್ ಅವರೇ. ಬನ್ನಿ ಬನ್ನಿ, ನಮ್ಮ ಚಿಕ್ಕಮ್ಮ ನಿಮ್ಮ ಪರಿಚಯ ಮಾಡಿಸ್ತೀನಿ. ಚಿಕ್ಕಮ್ಮನ? ನಿಮ್ಮ ತಾಯಿ? ಅದಾ, ನಮ್ಮ ತಾಯಿಯವರು ನಮ್ಮ ಅಪ್ಪಾಜಿ ಜೊತೆಗೆ ಬೇರೆ ಊರಲ್ಲಿ ಇರ್ತಾರಾ. ಇದು ನಮ್ಮ ಚಿಕ್ಕಮ್ಮನ ಮನೆ. ಮತ್ತೆ ಅಲ್ಲೇ ಹೋಗ್ಬೇಕಿತ್ತಲ್ಲ ನಿಮ್ಮ ತಂದೆ ತಾಯಿ ಹತ್ರ, ನಾವ್ಯಾಕೆ ಈ ಊರಿಗೆ ಬಂದ್ವಿ? ಏನೂ ಇಲ್ಲ ಗೌರಿ ಅವರೇ, ಅದೇನಂದರೆ ನಮ್ಮ ಚಿಕ್ಕಮ್ಮ ಈ ಮನೆಯೊಳಗೆ ಒಬ್ಬರೇ ಇರ್ತಾರಾ. ಪಾಪ ಅವರೊಬ್ಬರೇ ಇರ್ತಾರಲ್ಲ ಅಂಥೇಳಿ ಜೊತೆಗೆ ನಾನು ಇರ್ತೀನಿ. ಈಗ ಒಂದು ತಿಂಗಳು 2 ತಿಂಗಳು ಮುಂಚೆಗೆ ನಮ್ಮ ಚಿಕ್ಕಪ್ಪ ಅವ್ರು ತೀರ್ಕೊಂಡ್ರು. ಹಾಗಾಗಿ ಈಗ ಸದ್ಯಕ್ಕೆ ನಾನು ನನ್ನ ಚಿಕ್ಕಮ್ಮನ ಜೊತೆಗೆ ಇರ್ತೀನಿ. ಊರೊಳಗೆ ನನ್ನ ತಾಯಿ, ನಮ್ಮ ತಂದೆ ಮತ್ತು ನಮ್ಮ ತಂಗಿ ಎಲ್ಲರೂ ಅಲ್ಲಿರ್ತಾರೆ. ನಮ್ಮ ತಂದೆ ಕಡೆ ಬಳಗ ಎಲ್ಲ ಅಲ್ಲೇ ಊರೊಳಗೆ ಐತೆ. ಇವರು ನಮ್ಮ ತಾಯಿಯವರು ಸ್ವಂತ ತಂಗಿ, ನಮ್ಮ ಚಿಕ್ಕಮ್ಮ ಇವರು. ಹಾಗಾಗಿ ನಾನು ಇಲ್ಲೇ ಇರ್ತೀನಿ ಅಷ್ಟೇ. ಹೌದಾ? ಇಲ್ಲಿ ಬರೀ ನಿಮ್ಮ ಚಿಕ್ಕಮ್ಮ ಅಷ್ಟೇ ಅದಾರಾ? ಹೌದೌದು, ಇಲ್ಲಿ ಇದು ಮನೆ ಮತ್ತು ಅಲ್ಲಿ ತೋಟ ಇದ್ದಾವು, ಹೊಲಗಳಿದ್ದಾವು. ಚಿಕ್ಕಮ್ಮ, ಚಿಕ್ಕಮ್ಮ. ಅಪ್ಪ್ಯಾ, ಬಾರಪ್ಪ, ಈ ಬಂದೇನ? ಹ್ಞೂ ಚಿಕ್ಕಮ್ಮ, ಈಗ ಬಂದು ನೋಡ್ರಿ. ಆರಾಮದಿರಲ್ರಿ ಚಿಕ್ಕಮ್ಮ? ಈಗ ಮೊಣಕಾಲು ನೋವು ಏನಿಲ್ಲಲ್ರಿ ಈಗೇನು? ಇಲ್ಲಪ್ಪ, ಮೊಣಕಾಲು ನೋವೇನ ಇಲ್ಲೀಗ ಕಮ್ಮಿ ಆಗೈತಿ. ನೀನು ಅವತ್ತು ಅವು ಎಣ್ಣೆ ತಂದು ಕೊಟ್ಟಿದ್ದಲ್ಲ ಹಚ್ಕೊಳಕ್ಕೆ, ಆಯುರ್ವೇದದ್ದು, ಅವು ಹಚ್ಕೊಳಕತ್ಮ್ಯಾಗಿದ್ದ ಒಂಚೂರು ಹೊಡೆತ ಕಮ್ಮಿ ಆಗೈತಿ. ಆದ್ರೆ ಮತ್ತೆ ಒಬ್ಬಕ್ಕೆ ನಿಂತು ಮನಿ ಪನಿ ಏನಾರ ಒಂದಿಟ್ಟು ಗುಡ್ಸಣದು ಮಾಡೋದು ಮಾಡ್ತೀನಲ್ಲ, ಅವಾಗ ಒಂದಿಷ್ಟು ಕೆಲಸ ಜಾಸ್ತಿ ಆದ್ವಂದ್ರೆ ಎದ್ದು ಬಿಡುತ್ತೆ ಹೊಡ್ತಾವನವನು. ಆ ಎಣ್ಣೆ ಚುಂಕುಳೆ ಕಮ್ಮಿ ಆಗತ್ತಾಳ. ನಂಗೆ ಈಕ್ಯಾರೋ ಅಪ್ಪ್ಯ? ಯಾರೀಕಿ? ಇವ್ರನ್ರಿ ಚಿಕ್ಕಮ್ಮ, ಇವರು ಗೌರಿ ಅಂತ ಹೇಳ್ರಿ, ನನ್ನ ಆಫೀಸ್ನಾಗ ಕೆಲಸ ಮಾಡ್ತಾರೆ. ಹೌದಾ, ಬೇಷಾತ್ ಬಿಡ. ಆದ್ರೆ ಇಲ್ಲಿವರೆಗೂ ನೀನು ಮತ್ತೆ ಯಾರನ್ನ ಮನೆವರೆಗೂ ಕರ್ಕೊಂಬಂದಿದ್ದಿಲ್ಲಲ್ಲ ತಮ್ಮ, ಅದಕ್ಕೆ ಕೇಳಿದ್ನಪ್ಪ. ಮತ್ತೆ ಈ ಹುಡುಗಿನ ಮತ್ತೆ ಇಲ್ಲಿವರೆಗೂ ಕರ್ಕೊಂಬಂದಿಯಲ್ಲ ಮನೆಗೆ ತನ, ಅದಕ್ಕೆ ಅನ್ಯಾಳ. ಬಾ ಯವ್ವ, ಒಳ ಬಾ ತಂಗಿ, ಬಾರವ ಗೌರವ, ಬಾ. ಏನಿಲ್ಲ ಚಿಕ್ಕಮ್ಮ, ಇವರು ಅವ್ರ ತಂದೆ ತಾಯಿ ಹುಡ್ಕಕತ್ತಾರ. ಅದು ಯಾವ್ದಾಗ ಏನೇನಾಗಿ ತಂದೆ ತಾಯಿ ಇವರು ಎಲ್ಲ ಒಂಚೂರು ಬೇರೆ ಬೇರೆ ಆಗ್ಬಿಟ್ರ. ಹಾಗಾಗಿ ಅವ್ರಿಗೆ ಸದ್ಯಕ್ಕೆ ಯಾರೂ ಇಲ್ಲ. ಅದಕ್ಕೊಂದಿಷ್ಟು ದಿನ ನೀನು ಒಬ್ಬಕ್ಕೆ ಇರ್ತೀಯಲ್ಲ ಚಿಕ್ಕಮ್ಮ, ಅದಕ್ಕೆ ನಿನ್ನ ಜೊತೆಗೆ ಇವರು ಇರ್ತಾರೆ. ಯಾಕೆ ಅಲ್ಪಯಪ್ಪ ಇರುವಳ್ಳಕ್ಕ? ಗೊತ್ತಾತಾಳ ಏನು ಮದುವೆ ಆಗಂದ್ರನವ ನಿಮ್ಮ ಮನ್ಯಾಗ ನಿಮ್ಮ ಅವ್ವ ನಿಮ್ಮಪ್ಪ ಲಘು ಮದುವೆ ಆಗಂದ್ರೆ ಏನು ಅದಕ್ಕೆ ಬೇಸರ ಮಾಡ್ಕೊಂಡು ಮನೆ ಬಿಟ್ಟು ಬಂದಿಯೇನ? ಹಾಗೆಲ್ಲ ಮಾಡಬಾರ್ದವ್ವ. ಇಲ್ರಿ ಅಮ್ಮರ, ಆ ಥರ ಏನಿಲ್ಲ. ಅದು ಇರ್ಲಿ, ಅದು ಏನಾರ ಯಾಕೆ ಇರವಲ್ದಕ್ಕೆವ. ಆತು ಬರ್ರಿ, ಲಘು ಬಿಟ್ಟಿರಿ ಅನ್ಸುತ್ತೆ ಊರು. ಬರ್ರಿ, ಲಘು ಬರ್ರಿ. ನಡಿ ಒಳ ನಡಿಯಪ್ಪ. ಅಪ್ಪ್ಯ ಕರ್ಕೊಂಡು ನಡಿ ಹುಡುಗಿನ ಒಳಗ. ಅಯ್ಯ ಹುಡುಗಿ ಅಲ್ಲವಾ, ಬೂಟಕ್ಕೆ ಎಲ್ಲಿವರೆಗೂ ಬಂದಿಯಲ್ಲ, ಬಿಚ್ಚಬೇಕು ಹೊರಗೆ ಹೋಗಿ ಅವನ್ನ. ಅಯ್ಯೋ ಇಲ್ರಿ ಅಮ್ಮರ, ಗೊತ್ತಾಗಲಿಲ್ರಿ, ಬಿಚ್ಚ ಬರ್ತೀನಿ ತಡ್ರಿ. ಅಪ್ಪ್ಯ ನಾನು ಚಾಕ್ ಇಡ್ತೀನಪ್ಪ, ಹೋಗಿ ಕೈಗಾಲ ಮುಖ ತಕೊಂಬೋರಿ. ಬೇಕಾದ್ರೆ ನೋಡಿ ಹಂಡೆದ ನೀರು ಕಾದಿದ್ವದವು, ಜಳಕ ಮಾಡಿ ಬಂದ್ಬಿಡ್ತೀಯನ್ ನೋಡು. ಅಮ್ಮರ ನಾನು ಹೋಗಿ ಜಳಕ ಮಾಡಿ ಬರಲ್ರಿ? ಆತೇವ, ಬಾ ನಿಂಗೆ ಜಳಕದ್ದು ಕೋಲೆ ತೋರಿಸ್ತೀನಿ ಬಾ. ಆದ್ರಿ ನನ್ನ ಹತ್ರ ಯಾವ ಬಟ್ಟೆ ಇಲ್ರಿ ಅಮ್ಮರ. ನಂಗೆ ಇಲ್ಲಿ ಅಂಗಡಿ ಇಲ್ಲನ್ರಿ ಯಾವ? ಅಯ್ಯ ಇಲ್ಲವ ತಂಗಿ, ಯಾವ ಬಟ್ಟೆ ಅಂಗಡಿ ಅಂಕರ ನಮ್ಮ ಊರಾಗಿಲ್ಲವ. ನೀನು ಇಲ್ಲ ಇನ್ನೊಂದು 10-10ವರೆಗೆ ಇತ್ತನ ತಡಿ. ಆಕಿ ಲಲಿತಾ ಅವ್ರ ಮನ್ಯಾಗನ ಹಾಕಿ ಮನ್ಯಾಗ ಸೀರೆ ಮಾಡ್ತಾಳೆ. ಲಲಿತಾ ಅಂತದಾಳ ಮನ್ಯಾಗ ಚಂದ ಸೀರೆ ಮಾಡ್ತಾಳೆ. ಸೀರೆ ತರೋಣಂತ ಬೇಕಾರೆ. ಬಟ್ಟೆ ಅಂಗಡಿ ಅಂಕರು ಇಲ್ಲೇವ. ಹೆಣ್ಮಕ್ಳು ಪೇಟಿ ಕೊಟ್ಟು ಅವು ಒಳಗೆ ಹಾಕ್ಯಣವು ಅವೆಲ್ಲ ಮಾರ್ತಾಳ. ನಾವು ಬೇಕಾರೆ ಅಲ್ಲೇ ಹೋಗಿ ತರೋಣಂತ. ಆಕಿ 10 ಗಂಟೆವರೆಗೂ ಕೆಲಸ ಮಾಡ್ಕೊಂತಿರ್ತಾಳ ಆ ಮನ್ಯಾಗ. ಯಾರು ಹೋದ್ರೂ ತೋರಿಸೋದಿಲ್ಲ. ಎಂಥ ಅರ್ಜೆಂಟ್ ನನಗೆ ಲಘು ಐತಿ ನಾವು ಹೋಗ್ಬೇಕಂದ್ರೆ ಆಕಿ ಏನು 10 ಗಂಟೆವರೆಗೂ ಯಾರ್ಯಾರಿಗೂ ಬಟ್ಟೆ ತೋರಿಸೋದಿಲ್ಲವ. ಈಗ ನೀನು ಮತ್ತೆ ಕುಂತಿರು, ಮಕ ತಕೊಂಬ ಅಲ್ಲಿ ತಿಕ್ಕೊಂಡು ನಾನು ಒಂದಿಟ್ಟು ಚಾ ಮಾಡತ್ನಿ. ಏನು ಈಗ ನಾನು ಹೋಗಿ ಜಳಕ ಮಾಡ್ಕೊಂಡು ಬಂದ್ಬಿಡ್ತೀನಿ. ನಂದು ಒಂದು ಸ್ವಲ್ಪ ಹೊಲದ ಹತ್ರ ಕೆಲಸ ಐತಿ, ನಾನು ಒಂಚೂರು ಹೊಲಕ್ಕೆ ಹೋಗ್ಬರ್ತೀನಿ. ಚಿಕ್ಕಮ್ಮರ ಕೈಯಾಗಿ ದುಡ್ಡು ಕೊಟ್ಟಿರ್ತೀನಿ, ನೀವು ತೊಗೊಂಡೋಗಿ ನಿಮ್ಗೆ ಏನೇನು ಬೇಕೋ ಅವ್ನು ತೊಗೊಂಬನ್ನಿ. ಆಮೇಲೆ 1 ಜೊತೆ 2 ಜೊತೆ ತೊಗೊಂಬರ್ಬೇಡಿ, ಒಂದು 4-5 ಜೊತೆ ತೊಗೊಂಬಂಬಿಡಿ. ಇಲ್ಲಿ ಏನೂ ಸಿಗಲ್ಲ. ಬಹುಶಃ ಅವರು ಲಲಿತಕ್ಕರ ಅಂಗಡಿಯಾಗೂ ಏನು ಭಾಳ ಇರಂಗಿಲ್ಲ ಬಟ್ಟೆ. ಅಂಗಡಿನೂ ಅಲ್ಲದು, ಮನ್ಯಾಗ ಮಾರ್ತಾರವರು. ಅವು ಎಷ್ಟು ಜೊತೆ ನೋಡ್ರಿ ಅಷ್ಟು ತೊಗೊಂಬಿಡ್ರಿ. ಅಬ್ಬಬ್ಬಾ ಅಂದ್ರೆ 1 2 3 ಸೀರೆ ಅವು ಮತ್ತು ನಿಮ್ಗೆ ಏನೇನು ಬೇಕು ನೋಡ್ರಿ ಲೇಡೀಸ್ ಐಟಮು, ಅವನ್ನೆಲ್ಲ ತೊಗೊಂಡು ಬರ್ರಿ. ನಾ ಚಿಕ್ಕಮ್ಮನ ಕೈ ರೊಕ್ಕ ಕೊಟ್ಟೋಗಿರ್ತೀನಿ. ಆಯಿತು. ಏ ಹುಡುಗಿ, ಅಮರ
ಅಲ್ಲಿ ಮೂಲ್ಯಾಗ ಕಸಬರ್ಗೈತಿ ಬಡ ಬಡ ತಗೊಂಡು ಅಷ್ಟು ಒಳಗಿಂದ ಹೊರಗೆ ಕಸ ಅನ್ಕೊಂಬ. ಯಾಕಂದ್ರೆ ನಾನು ಹೊರಗೆಲ್ಲ ಆಗ್ಲೇ ಕಸ ಅಂದ ರಂಗೋಲಿ ಹಾಕಿ ಬಂದಿನ, ಮತ್ತು ಒಳಗಲ್ ಕಸ ಅಂದಿಲ್ಲ. ನೀನು ಅಷ್ಟಂತಲೇ ನಾನು ಏನು ಮಾಡ್ತೀನಿ ಅಂದ್ರೆ ಬಡ ಬಡ ಹೋಗಿ ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಹೆಚ್ಚಿ ಒಂದು 4 ಅವಲಕ್ಕಿ ಮಾಡ್ತೀನಿ. ಅಷ್ಟಂತಲೇ ಸ್ವಲ್ಪ ಟೈಮ್ ಆಗುತ್ತಾ. ಅವ ಅಪ್ಪೆ ಮತ್ತು ಹೊಲಕ್ಕೆ ಹೋಗ್ತಾನ. ನಾಷ್ಟ ಮಾಡಿ ಹೋಲಿ, ನೀನು ನಾಷ್ಟ ಮಾಡು, ಆಮೇಲೆ ನಾವು ಹೋಗಿ ತೊಗೊಂಬರ್ನಂತ ಬಟ್ಟಿ. ಹಾಂ ಅಮ್ಮರ, ನಾನು ಕಸ ಅನ್ರಿ ಏನೇ ನೀ ಅನ್ಬೇಕನಂದ್ರ ಮತ್ತೆ ಇನ್ಯಾರು ಬರ್ತಾರ? ನಾ ಅನ್ಲೇನ? ಬಾಬಾ ಬಡ ಬಡ ಕಸ ಅನ್ನ ಸಾಕು. ಇವೆಲ್ಲ ನೆಲಕ್ಕೆ ಹಾಕಿವಲ್ಲ ಮ್ಯಾಟ್, ಅವನ್ನೆಲ್ಲ ತೆಗೆದು ಒಂದತ್ರ ಸುತ್ತಿಟ್ಟು ಅಷ್ಟು ಕಸ ಅನ್ನ. ಇವು ಪಡ್ಸಾಲೇನು ನಡ್ಮನ್ಯಾಗ ಏನು ಅಲ್ಲಿ ಏನು ಯಾವ ಮ್ಯಾಟ್ ಪಟ್ ಇಲ್ಲ ಏನು. ಆಮೇಲೆ ನೋಡಿಲ್ಲಿ ಈಗ ಇದು ಅಡ್ಗೆ ಮನೆ ಹೊಡೆಯೋದ ಬೇರೆ ಐತಿ, ಸಣ್ಣದು ಕಸಬರ್ಗಿ ಐತಿ. ಅದು ಅಡ್ಗೆ ಮನೆ ಒಳ್ಳೈತಲ್ಲ, ಅಲ್ಲಿ ಒಳ್ಳಿನ ಸಂಧ್ಯಾಗ ಇಟ್ಟಿರ್ತೀನಿ. ಅದನ್ನು ತೊಗೊಂಡು ಅಡ್ಗೆ ಮನಿನ ಹೊಡಿಬೇಕು. ಆಮೇಲೆ ಇದು ಪಡಸಾಲಿ ನಡಮನಿ ಕ್ವಾಲಿ ಇವನ್ನೆಲ್ಲ ಹೊಡಿಯಾಕ ಒಂದು ಕಸಬರ್ಗಿ ಐತಿ. ಅದು ಇಲ್ಲಿ ಹಿಂದೆ ಸೋಫಾ ಐತಲ್ಲ ಅದ್ರ ಹಿಂದೆ ಇಟ್ಟೇನಿ. ಆಮೇಲೆ ಅಂಗಳ ಹೊಡ್ಯಾಕ ಇಚ್ಚಿಲ ಕಸಬರ್ಗದವು ಹೊರಗಿಟ್ಟಿರ್ತೀನಿ. ಇಚ್ಚಿಲ ಕಸಬರ್ಗಿ ಮುಟ್ಟಿ ನೀ ಏನರ ಬಂದು ಒಳಗೆ ಏನರ ಮುಟ್ಟಿದಿ ಅಂದ್ರೆ ಮಾತ್ರ ನಾನಂತೂ ಸುಮ್ಮನೆ ಇರೋದಿಲ್ಲ. ಮೊದ್ಲು ಇದನ್ನ ನೆನಪಿಡ್ಕೊ ನೀನು. ನೋಡುವ, ಇವತ್ತಂತರೂ ಒಂದಿನ ನಾನು ಸುಮ್ಮನೆ ಇರ್ತೀನಿ. ಯಾಕಂದ್ರೆ ನೀನು ಇವತ್ತು ಬಂದಿದ್ದಿ, ನಮ್ಮ ಮನೀದು ಪದ್ಧತಿ ಏನನ್ನ ನಿನ್ಗೆ ಏನೇನು ಗೊತ್ತಿಲ್ಲ, ಹಾಗಾಗಿ ನಾನು ಏನು ಮಾತಾಡೋದಿಲ್ಲ. ಹಾಂ, ಇವತ್ತೊಂದಿನ ನೀನು ನಾಷ್ಟ ಮಾಡು ಜಳಕ್ಕಿಲ್ದ. ನಾಳೆಯಿಂದ ಅದು ನಡೆಯೋದಿಲ್ಲ ಈ ಮನೆಯಾಗ. ಮುಂಜಾನೆ ಲಘು ಎದ್ದು ಒಳಗಿಂದ ಹೊರಗೆ ಓಟು ಮನೆ ಕಸ ಅಂದ ಚಂದಗ ನೆಲ ಒರೆಸಿ ಜಳಕ ಮಾಡಿ ಒಲಿ ಪೂಜೆ ಮಾಡಿ ದೇವ್ರ ಪೂಜೆ ಮಾಡಿ ಗ್ವಾದ್ಲಿ ಪೂಜೆ ಮಾಡಿ ಏನು ಎಲ್ಲ ಮಾಡಿ ಆದ್ಮ್ಯಾಗನ ನೀನು ನಾಷ್ಟ ಮಾಡಬೇಕು. ತೀತಾ ನೀನೇನು ಕಸಾನೆಲ್ಲ ಒಂದು ಮಾಡ್ಕೊಂಬಿಡು. ದಂದಾಕಿ ಬಳಿಯಾಕ ಎತ್ತಿಗೆ ಮೇವು ಅವಕ್ಕೆಲ್ಲ ನಮ್ಮ ಇವ ಬರ್ತಾನ, ಭೀಮ್ಯಾ ಬಂದೆಲ್ಲ ಮಾಡ್ತಾನ. ಅವನ್ನ ನೀನೇನು ಮಾಡಕ್ಕೆ ಹೋಗ್ಬೇಡ. ಮನೆ ಒಂದು ಸ್ವಚ್ಛ ಇಟ್ಕೊಳೋ ಕೆಲಸ ನೀನು ನೋಡು ಏನು. ಆಮೇಲೆ ರೊಟ್ಟಿ ಮಾಡಕ್ಕೆ ಪುಷ್ಪ ಬರ್ತಾಳ. ಪುಷ್ಪ ಬಂದು ಚಂದಾಗ 3 ಹೊತ್ತು ಬಿಸಿ ಬಿಸಿ ರೊಟ್ಟಿ ಮಾಡಿ ಕೊಡ್ತಾಳ. ನಮ್ಮ ಮನೆಗಂಕರು ನಾಷ್ಟ ದಿನಾನು ರೊಟ್ಟಿ ಪಲ್ಯನ ಇರ್ತೈತಿ, ಕಾಳು ಪಲ್ಯ ಒಟ್ಟು ಪಲ್ಯ ದಿನಸಿ ಏನಾರ ಇದ್ದ ಇರ್ತೈತಿ. ಆದ್ರೆ ನಮ್ಮ ಮನೆಗಂಕರು ಇಡ್ಲಿ ದೋಸೆ ಮಾಡೋದು ಹುಣ್ಣಿಮೆಗೆ ಅಮಾಸಿಗೆ. ಆಮೇಲೆ ಅವಲಕ್ಕಿ ಇವತ್ತು ಯಾಕೆ ಮಾಡಕತ್ತೀನಿ ಅಂದ್ರೆ ಇವತ್ತು ಪುಷ್ಪವ್ಗ ಆರಾಮಿಲ್ಲ ಒಂದಿಟ್ಟು, ಆಕಿ ಬಂದಿಲ್ಲ ಪಾಪ. ಯಾಕ ಮೈಮ್ಯಾಗ ಹೊಂಟ್ಬಿಟ್ಟೈತಂತ, ಹಾಗಾಗಿ ಈಕಿ ಎದ್ದು ಬರೋಕ್ಕಾಗಿಲ್ಲ. ಹಾಗಾಗಿ ಇವತ್ತು ರೊಟ್ಟಿ ಇಲ್ಲ ಮನ್ಯಾಗ. ನಿನ್ನಿವತ್ತು ಅಂಗಳ ರೊಟ್ಟಿ ಅದಾವು, ಅವನ್ನ ತಿನ್ನೋದು ಇವತ್ತು ಮಧ್ಯಾಹ್ನಕ್ಕೆ. ಏನು ತಿಳಿತಾ ನೋಡು, ನಿಂದು ಈ ಕೆಲಸ ಇರುತ್ತ. ನಾನು ಹಗ್ಲ ಮುಗ್ಲ ಏನು ಹೇಳೋದಿಲ್ಲವ ಗೌರವ, ಅರ್ಥ ಮಾಡ್ಕೊಂಡು ನೀನ ಚಂದಾಗ ಮಾಡ್ಕೊಂಡು ಹೋಗ್ಬೇಕು. ಏನು ತಿಳಿತಿಲ್ಲ? ಈಗ ಹೋಗು, ಒಳಗಿನ ಕಸ ಬರಿ ತಗೋ, ಒಳಗಿಂದ ಹೊರಗೆ ಅಷ್ಟು ಕಸ ಅನ್ಕೊಂಬಾ. ಹೋಗೋಗು. ಅಮ್ಮಾರ, ನಾ ಕೆಲ್ಸದ ಕೆಲ್ರಿ, ನಾನು ಕೆಲಸ ಮಾಡೋಕ್ಕಿಂತ ತಿಳ್ಕೊಂಡಿರಿ ಅನ್ಸತ್ತೆ. ನೀವು ತಪ್ಪು ತಿಳ್ಕೊಂಡಿರಿ. ನಾ ಕೆಲಸದ ಕೆಲ್ರಿ ಅಮ್ಮಾರ. ನಾನು ಇವರು ವಿನಯ್ ಅವ್ರ ಆಫೀಸ್ನಾಗ ಕೆಲಸ ಮಾಡ್ಬೇಕಂತ ಬಂದಿರಕ್ರಿ ನಾನು. ಅಯ್ಯ ನೀನೇನ? ಏನಾತು? ಯಾರ ಅವನ ಆಫೀಸ್ನಾಗ ಕೆಲಸ ಮಾಡ ಎಲ್ಲರ ಮಾಡ್ಬಲ್ಲೇಕ್ ನೀನು? ನೋಡವ, ನಮ್ಮ ವಿನ್ಯಾನ ಎಲ್ಲ ಮಾಡ್ತಾನೆ. ಈಗ ಮತ್ತೆ ಇಲ್ಲ ಅಂದ್ರೆ ಮತ್ತೆ ಇನ್ಯಾರು ಮಾಡ್ತಿದ್ರು? ವಿನ್ಯ ಮಾಡ್ತಿದ್ದ, ಕಸ ಪಸ ಗುಡಿಸೋದು ಎಲ್ಲ ಒರೆಸೋದು ಅವ ಮಾಡ್ತಾನ. ನೀನು ಹೆಣ್ಮಗಳಾಗಿ ನೀನೇನವ ಇಂಥ ಪರಿ ಹಿಂದೆ ಮುಂದೆ ನೋಡ್ತಿದ್ದಿ? ಇದು ಬೇಷಾಗೋದಿಲ್ಲ, ತೆಗಿತಿಗೆ ಅತ್ಲಾಗ ಇಂಥವೆಲ್ಲ ನೀನು ನಮ್ಮ ಮನ್ಯಾಗ ನಡೆಯೋದಿಲ್ಲ. ಈಗ ಈ ಮನ್ಯಾಗ ಇರ್ಬೇಕಂದ್ರೆ ನೀನು ಚಂದಾಗ ಒಂದು ಕಿಲೋ ಕೆಲಸ ಮಾಡ್ಕೊಂಡು ಬರ್ಬೇಕು. ಏನ ಹೇಳ ತಿಳಿತಾ ಇಲ್ಲ ನಿನಗ? ಅಮ್ಮರ, ನಾನು ಇವತ್ತು ನಮ್ಮ ಮನ್ಯಾಗ ಕಸ ಪಸ ಹೊಡೆಯೋದು ನೆಲ ಒರೆಸೋದು ಇಂಥವೆಲ್ಲ ಏನೂ ಕೆಲಸ ಮಾಡಿಲ್ರಿ. ನಂಗದೆಲ್ಲ ಹೆಂಗೆ ಮಾಡ್ತಾರಂತನೂ ಗೊತ್ತಿಲ್ರಿ. ಅಯ್ಯಯ್ಯಯ್ಯಯ್ಯ, ಹಗಣಗಾರ್ತಿ ಈಗಿಂದ ಹಗಣ ನೋಡ. ಅಯ್ಯವ್ವ ನೋಡವ, ಹೆಣ್ಣಾಗಿ ಹುಟ್ಟಿದ ಮ್ಯಾಗ ಎಲ್ಲರಿಗೂ ಕಸ ಅನ್ನಕ ನೆಲ ಒರ್ಸಕ ಬಂದ ಬರ್ತೈತಿ. ನೀನು ಯಾರ ಇರ್ತಾರಲ್ಲ ಎಳಸು, ಅವ್ರ ಮುಂದೋಗಿ ಇಂಥ ಕತಿ ಹೇಳ, ನಾನು ಮುಂದಲ್ಲ ತಂಗಿ. ನಡಿ, ನೀನು ಇಂಥವೆಲ್ಲ ಹೇಳ್ಬೇಡ. ಹೆಣ್ಮಕ್ಳಿಗೆ ಸ್ವರ್ಗಕ್ಕೆ ಹೋದ್ರೂ ಕಸ್ಬರಿಗೆ ಹಿಡಿದು ತಪ್ಪುದಿಲ್ಲ. ಏನು ನಡಿ, ನನಗಿಂಥವೆಲ್ಲ ನನ್ನ ಮುಂದೆ ನೀನು ಹೇಳ್ಬೇಡ. ನಡಿ ನಡಿ. ಚಿಕ್ಕಮ್ಮ, ನಂದು ಜಳಕಾತ್ರಿ, ನಾ ಒಂದಿಟ್ಟು ಹೊಲ ಕಡೆ ಹೋಗ್ಬರಲ್ರಿ? ಅಯ್ಯಯ್ಯಪ್ಪ, ಎಂತ ಲಗು ಜಳಕ ಮಾಡಿದೆ ಅಪ್ಪ. ಅಲ್ಲ, ಒಂದಿಟ್ಟು ನಾಷ್ಟ ಮಾಡ್ತಿದ್ನಲ್ಲ, ಮಾಡಿ ಹೋಗ್ಬೇಕಿಲ್ಲ? ಬೇಡ ಚಿಕ್ಕಮ್ಮ, ಅದು ಲೇಟ್ ಆಗತ್ತ. ಇವು ಎಲ್ಲಿ ಕಟ್ಟೇನ್ರಿ ಭೀಮಣ್ಣ? ಏನು ದಂಧಕ್ಕೆಗದವ ಹಿತ್ತಲ್ದಾಗದವ್ರಿ? ಅಲ್ಲ ಯಪ್ಪ, ಎತ್ತು ದಂಧಕೆಗ ಅದಾವು. ಅಲ್ಲ, ಈ ಬಟ್ಟೆ ಹಾಕೊಂಡೋಕಿಯ ಹೊಲಕ್ಕ ಎತ್ ಕಟ್ಕೊಂಡ? ಇಲ್ಲಿ ಚಿಕ್ಕಮ್ಮ, ಅವು ಒಗ್ಯಾಕೆ ಇಟ್ಬಿಟ್ಟಿ ನೀನು. ಅವು 3 ಲುಂಗಿನೂ ಒಗ್ಯಾಕೆ ಇಟ್ಟಿದ್ದಿ, ಓಸು ಬನ್ನಿನೂ ಒಗ್ಯಾಕದವು. ಈಗ ಇದು ಒಂದ ಜೊತೆ ಇರೋದು, ಇದನ್ನು ಹೆಂಗೂ ಒಗ್ಯಾಕೆ ಹಾಕ್ಬೇಕಲ್ಲ. ಮತ್ತೆ ಹೋಗಿ ಹೊಲಕ್ಕೆ ಇವತ್ತೊಂದಿನ ಹಾಕ್ಕೊಂಡು ಹೋಗಿ ಬಂದ್ಬಿಡ್ತೀನಿ. ನಾಳೆ ಓಸು ಒಗ್ಯಾಕೆ ಬರ್ತಾವು. ಅಯ್ಯ ಹೌದಮ್ಮ, ನನಗೊಂದಿಟ್ಟು ತಲೆಗೆ ಕಲ್ಲು ಹಚ್ಬಿಟ್ಟು ನೋಡು. ಪುಷ್ಪವು ಬಂದೇ ಇಲ್ಲ. ಪುಷ್ಪವು ಬಂದಿದ್ಲಂದಿದ್ರ ನನಗೊಂಚೂರು
ಆಸರಕ್ಕಿದ್ಲು ಮತ್ತೆ ಏನು ಮಾಡ್ಲಪ್ಪ 3 ದಿನದ ಹೊತ್ತಾತ ಅದು ಹೆಣ್ಣು ಬಂದೇ ಇಲ್ಲ ಆಕಿಗೆ ಒಂದಿಟ್ಟು ಮೈಯಾಗ ಸುಖ ಇಲ್ಲ ಹಂಗಾಗಿ ಬಂದಿಲ್ಲ ತಗೋಯಪ್ಪ ಈಕಿ ಹೋಗಿತಾಳ ಈಗ ಬಂದಾಳಲ್ಲ ಈಕಿ ಗೌರವ ಆಕಿ ಒಗಿತಾಳ ಆತ ನೀನು ಲಘು ಬಂದು ಮತ್ತೆ ಸಂಜೆ ಮುಂದೆ ಬಿಟ್ಟು ಕೊಟ್ಟು ಬಿಡು ಅದನ್ನೂ ಒಂದು ತೊಳೆದು ಹಾಕ್ತಾಳಂತ ಓಯ್ ಬಾಯಪ್ಪ ಮತ್ತೆ ಲಘು ಬಂದ್ಬಿಡು ಅಪ್ಪಯ್ಯ ಲಘು ಬಾ ಮತ್ತು ಬುತ್ತಿ ಕೊಟ್ಟು ಕಳ್ಸಂದ್ರೆ ಈಕಿ ಕೈಯಾಗ ಬುತ್ತಿ ಕೊಟ್ಟು ಮಗ್ಳ ಮನೆ ಬಾಳೆಹಣ್ಣು ಜೊತೆಗೆ ಮಾಡಿ ಕಳಿಸ್ತೀನಿ ಏನು ನೀನು ನಾನು 3 ದಿನದ ಬಟ್ಟೆ ಒಗಿಬೇಕಾ ನಾನು ಬಟ್ಟೆ ತಗೊಂಡು ಅಲ್ಲ ಬುತ್ತಿ ಯಪ್ಪ ಇಲ್ಲಿ ಇನ್ನೊಂದು ಬತ್ತಿದ್ರೆ ನಾ ಏನು ಹೋಗ್ತೀನೇನು ಬುತ್ತಿ ತಗೊಂಡು ಹೊಲ್ಕೋಬೇಕು ಕಸ ಅನ್ಬೇಕು ನೆಲ ಒರೆಸ್ಬೇಕು ಅಡುಗೆ ಮಾಡಬೇಕು ಯಪ್ಪ ನನ್ನ ಕೈಲಾಗಲ್ಲ ಇಲ್ಲಿಂದ ಹೆಂಗಾರ ಮಾಡಿ ತಪ್ಪಿಸ್ಕೊಂಡು ಮೊದಲು ನನ್ನ ಊರಿಗೆ ಹೋಗ್ಬೇಕು ಹೌದು ಅಷ್ಟೇ ಮಾಡಬೇಕು ಹುಡುಗಿ ಏನ್ರಿ ಮರ ಏನಿನ ಮಾರ್ಯಾಗರ ಮಧ್ಯರಿಲಿ ನಿನ್ನ ಹಲ್ಲಾಗ ಒಂದಿಟ್ಟು ನಡಿ ಮಾಡಂದ್ರೆ ನಿಂತು ಬಿಟ್ಟಾಳ ಗರ ಬಿಡ್ದಂಗ ವಿನಯ್ ಅವ್ರೆ ನಂಗೆ ಕಸ ಕಿಸ ಗುಡ್ಸಕ್ಕೆಲ್ಲ ಬರಲ್ಲ ವಿನಯ್ ಅವ್ರೆ ಅಮ್ಮ ನಂಗೆ ಅದು ಮಾಡು ಇದು ಮಾಡು ಅನ್ನಕತ್ತಾರ ನಂಗೆ ಆಗ್ತಿಲ್ಲ ವಿನಯ್ ಅವ್ರೆ ನಂಗೆ ಸ್ವಲ್ಪ ದುಡ್ಡು ಕೊಟ್ಬಿಡಿ ನಾನು ನಮ್ಮೂರಿಗೆ ಹೊರಟೋಗ್ತೀನಿ ನಂಗೆ ಇಲ್ಲಿ ಇರೋಕ್ಕಾಗಲ್ಲ ಸಾರಿ. ಅಲ್ಲ ಗೌರಿ ಅವರೇ, ಅದ್ರಾಗ ಏನೈತಿ? ಕಸ ಗುಡ್ಸೋದು ನೆಲ ಒರೆಸೋದು ಅದೇನು ದೊಡ್ಡ ಮಹಾ ಕೆಲಸನ? ಅಯ್ಯೋ ನೀವು ಒಳ್ಳೆ ಸಣ್ಣ ಹುಡುಗರ ಗತಿಗೆ. ಆತು, ನಂಗೆ ಭಾಳ ಹೊತ್ತಾಗೈತಿ. ಏ ಭೀಮಣ್ಣ ಅಪ್ಪರ ಹೇಳ್ರಿ ಅಪ್ಪರ. ಕೊಳಕಟ್ಟಪ್ಪ ಎತ್ತಿನವು ಹೊಲಕ್ಕೆ ಹೋಗೋನು. ಮೊದ್ಲ ಲೇಟ್ ಆಗೈತಿ, ನಡಿ ಕೊಳಕಟ್ಟ ಹೋಗುನ. ಊರಿ ಅಪ್ಪರ ಬರ್ರಿ, ಕಟ್ಟಿದ್ದೀನಿ ಬರ್ರಿ ಅಪ್ಪರ. ಚಿಕ್ಕಮ್ಮ ನಾ ಹೋಗಿ ಬರ್ತೇನೆ ತೋರಿ. ಮತ್ತು ನಾನು ಊಟಕ್ಕೆ ಬಂದುಬಿಡ್ತೇನೆ ರೀ. ನಾಷ್ಟ ಏನು ನಂಗೆ ಬೇಡ. ನಾ ಅಲ್ಲೇ ಹೋಗು ಮುಂದಾಗ ದಾರ್ಯಾಗ ಸಿದ್ದಣ್ಣನ ಹೋಟ್ಲಾಗ ಒಂದಿಟ್ಟು ಚಾ ಕುಡಿದು ಒಂದು 2 ಪೂರೆ ಕಟ್ಟಿಸ್ಕೊಂಡು ಹೋಗ್ಬಿಡ್ತೀನಿ ತೋರಿ. ಆತೋಯಪ್ಪ ಹಂಗ ಮಾಡಂಗಂದ್ರ ಆತ ಹೋಯ್ ಬಾಯಪ್ಪ ಹೋಯ್ ಬಾ. ಆಮೇಲೆ ನೋಡಯಪ್ಪ ಅದು ಇದ್ರದ್ದು ಸೋಮಣ್ಣಂದು ಕಾಲು ಭಾಳ ಹೋಗೈತೆಯಪ್ಪ. ಅದ್ರದ್ದು ಒಂಚೂರು ನೋಡು, ದವಾಖಾನೆ ಕರ್ಕೊಂಡು ಹೋಗ್ಬಿಡ್ತೀಯನ. ಮತ್ತು ಶನಿವಾರ ನಾಳೆ ಅವ ಇರೋದಿಲ್ಲ, ಅವ ಡಾಕ್ಟ್ರು. ಮತ್ತು ಐತಾರಂತರೂ ಯಾರೂ ಸಿಗೋದಿಲ್ಲ. ಅದಕ್ಕೆ ಸೋಮಣ್ಣನ ಒಂದಿಟ್ಟು ಕರ್ಕೊಂಡು ಹೋಗಯಪ್ಪ. ಕರ್ಕೊಂಡೋಗಿ ಒಂಚೂರು ತೋರ್ಸ್ಕೊಂಬಾರ. ಅದು ಮೊನ್ನೆ ಉಳಕ್ಕ ಕಟ್ಟಿದ್ನ, ಅದು ಏನ ಕುಂಟ ಕತ್ತಿದ್ದು ಇವಾಗವರೆಗೂ ಕುಂಟುತ್ತೆಪ್ಪ. ನೀಗ ಹೊಕ್ಕಿಯಲ್ಲಿಗ ನೀನು ಬಂಡಿ ತೊಗೊಂಡು ನಿನಗ ಗೊತ್ತಾಗತ್ತೆ ನೋಡು. ಆ ಚಿಕ್ಕಮ್ಮ ಈಗ ನಾನು ನೋಡ್ತೀನಿ ತೋರಿ. ಮತ್ತು ಅವಂಗ ಫೋನ್ ಅಂತೂ ಮಾಡ್ತೀನಿ ರೀ ಡಾಕ್ಟ್ರಿಗೆ. ಯಾವ ಊರಾಗಿರ್ತಾನೆ ನಾನು ಹೇಳ್ತೀನಿ, ಇಲ್ಲೇ ಮನೆ ಹತ್ರ ಬಂದು ನೋಡಪ್ಪ, ಯಾಕೆ ನಮ್ಮ ಎತ್ತಿನ ಕಾಲು ನೋವಾಗೈತೆ ಅಂತಂದು ಹೇಳ್ತೀನಿ ತೋರಿ. ನಾ ಬರ್ತೀನಿ ನೋಡ್ರಿ ಚಿಕ್ಕಮ್ಮರ. ಗೌರಿ ಅವ್ರಿ, ನಾನು ಹೊಲಕ್ಕೆ ಹೋಗ್ಬಿಡ್ತೀನಿ ರೀ. ಚಿಕ್ಕಮ್ಮರಿ ಏನೇನೋ ಕೆಲಸ ಎಷ್ಟೊಂದು ಹೇಳ್ಯಾರಲ್ಲ, ಎಲ್ಲ ಕೆಲಸ ಮಾಡಿ ಹೋರಿ. ಹಿಂಗೆ ನಿಂತ್ಕೊಂಡ್ರಿ ಏನ್ರಿ ಏನೂ ಉಪಯೋಗ ಇಲ್ಲ. ಸುಮ್ಮನೆ ಕೊಬ್ಬು ಬಿಡಿತೈತಿ ಮೈಯಾಗ ಆಟ. ನಡ್ರಿ ಮಾಡೋದು ಮಾಡಿ ನಡ್ರಿ. ಭೀಮಣ್ಣ ಕಟ್ಟಿದ್ಯಾ?